ಅಪ್ಪ, ಇವತ್ ನಾನ್ ಟ್ರ್ಯಾಕ್ಟರ್ ಸರ್ವಿಸ್ ಮಾಡಕ್ಕೆ ಜಾನ್ ಡೀರ್ ಸರ್ವಿಸ್ ಸ್ಟೇಷನ್ಗೆ ಹೋಗ್ತಿದ್ದೀನಿ. ಅರೆ ಇರು, ಸರ್ವಿಸ್ ಸ್ಟೇಷನ್ಗೆ ಹೋಗಿ ನಾನು ತುಂಬಾ ದಿವಸ ಆಯ್ತು. ದೀಪಕ್, ನಾನು ಸುತ್ತಾಡ್ಕೊಂಡ್ ಬರ್ತೀನಿ. ಸೂರಜ್ಜಿ, ತುಂಬಾ ದಿವಸ ಆದ್ಮೇಲೆ ಭೇಟಿ ಆಗ್ತಿದೀವಿ. ನೀವಿಷ್ಟು ಗಟ್ಟಿಮುಟ್ಟ ಟ್ರ್ಯಾಕ್ಟರ್ ಕೊಟ್ಟ ಮೇಲೆ ನಾನ್ ನಿಮ್ಮನ್ನ ನೋಡೋದೇ ಕಮ್ಮಿ ಆಗಿದೆ. ಇವತ್ತೇನ್ ಬರ್ಬೇಕಾಯ್ತಲ್ಲ. ನನ್ ಟ್ರ್ಯಾಕ್ಟರ್ ಈ ಸೀಸನ್ ಪೂರ್ತಿ ಚೆನ್ನಾಗಿ ಸರ್ವಿಸ್ ಕೊಟ್ಟಿದೆ. ಇವಾಗ ಇದನ್ನ ಒಳಗಿಂದ ಹೊರಗಿನ ತಕ್ಕ ಫ್ರೆಶ್ ಮಾಡಾಕ್ ಬಿಡಿ. ಖಂಡಿತ, ಯಾಕಿಲ್ಲ, ಪೂರ್ತಿ ಹೊಸದಂಗ್ ಮಾಡ್ಬಿಡ್ತೀನಿ. ಆನಂದ್ ಅವರೇ, ನೀವು ಇಲ್ಲಿವರೆಗೂ ನಿಮ್ಮ ಟ್ರ್ಯಾಕ್ಟರ್ನಲ್ಲಿ ಯಾವುದೇ FIK ಅನ್ನ ಇನ್ಸ್ಟಾಲ್ ಮಾಡಿಲ್ಲವೇ? FIK ಅದೇನು? FIK ಅಂದರೆ ಫೀಲ್ಡ್ ಇನ್ಸ್ಟಾಲೇಷನ್ ಕಿಟ್. ನಿಮ್ಮ ಟ್ರ್ಯಾಕ್ಟರ್ ಅನ್ನು ಅಪ್ಗ್ರೇಡ್ ಮಾಡಲು ನೀವು ಸ್ಥಾಪಿಸಬಹುದಾದ ಕೆಲವು ವೈಶಿಷ್ಟ್ಯಗಳು. ಈ ವೈಶಿಷ್ಟ್ಯಗಳು ಮತ್ತು ತಂತ್ರಜ್ಞಾನಗಳು ಮೊದಲು ಕಾರ್ಖಾನೆಯಲ್ಲೇ ಅಳವಡಿಸಲಾಗುತ್ತಿದ್ದವು. ಆದರೆ ಈಗ ಜಾನ್ ಡೀರ್ ಗ್ರಾಹಕರ ಅನುಕೂಲಕ್ಕಾಗಿ ಅವುಗಳನ್ನು ಫೀಲ್ಡ್ ಇನ್ಸ್ಟಾಲೇಷನ್ ಕಿಟ್ಗಳಾಗಿ ಪರಿಚಯಿಸಿದ್ದಾರೆ. ಯಾವ ತರ ಅಂದರೆ 5E ಟ್ರ್ಯಾಕ್ಟರ್ಗಳಲ್ಲಿ ಲಭ್ಯವಿರುವ ಫ್ರಂಟ್ ಫೆಂಡರ್ನಂತೆ ನೀರಿನಿಂದ ತುಂಬಿರುವ ಹೊಲಗಳಲ್ಲಿಯೂ ಸಹ ನೀವು ಯಾವುದೇ ಅನಾನುಕೂಲತೆಯನ್ನು ಎದುರಿಸುವುದಿಲ್ಲ ಎಂದು ಫ್ರಂಟ್ ಫೆಂಡರ್ ಖಚಿತಪಡಿಸುತ್ತದೆ ಮತ್ತು ಇದು ನಿಮ್ಮ ಟ್ರ್ಯಾಕ್ಟರ್ ಅನ್ನ ಹೆಚ್ಚು ಸುಂದರವಾಗಿ ಕಾಣುವಂತೆ ಮಾಡುತ್ತದೆ. ಆನಂದ್, ನಾನು ಜಾನ್ ಡೀರ್ನ FIKನ ನನ್ನ ಟ್ರ್ಯಾಕ್ಟರ್ಗೆ ಹಾಕ್ಸಿದ್ದೀನಿ. ಅರೆ ಸೂರಜ್, ನೀನು ಇಲ್ಲೇ ಇದೀಯಾ? ಹೌದು, ನಿಮ್ ಮಾತು ಕೂಡ ನಾನು ಕೇಳ್ತಿದ್ದೆ. ನನ್ನ ಟ್ರ್ಯಾಕ್ಟರ್ ಅಲ್ಲಂತೂ ನಾನು JD ಲಿಂಕ್ ಕನೆಕ್ಟಿವಿಟಿ ಮತ್ತೆ ಕ್ಲೀನ್ ಪ್ರೋ FIK ಹಾಕ್ಸಿದ್ದೀನಿ. ಎರಡರಿಂದಾನು ತುಂಬಾ ಲಾಭ ಸಿಗ್ತಾ ಇದೆ. ಕ್ಲೀನ್ ಪ್ರೋ FIK ಓಪನ್ ಆಪರೇಟರ್ ಸ್ಟೇಷನ್ ನಂತಹ ಪವರ್ ಟೆಕ್ ಟ್ರ್ಯಾಕ್ಟರ್ಸ್ಗೂ ಉಪಯೋಗ ಆಗುತ್ತೆ. ಹೌದಾ? ನಾನು ಇದರ ಬಗ್ಗೆ ಇನ್ನೂ ವಿವರವಾಗಿ ತಿಳಿದುಕೊಳ್ಳಬೇಕು. JD ಲಿಂಕ್ ಸಂಪರ್ಕವು ತುಂಬಾ ಉಪಯುಕ್ತವಾದ FIK ಆಗಿದೆ. ಇದರ ಮೂಲಕ ನೀವು JD ಲಿಂಕ್ನ ಎಲ್ಲಾ ಸುಧಾರಿತ ಸಂಪರ್ಕ ವೈಶಿಷ್ಟ್ಯಗಳನ್ನು ಪಡೆಯಬಹುದು. ಉದಾಹರಣೆಗೆ, ಟ್ರ್ಯಾಕ್ಟರ್ನ ಆರೋಗ್ಯ ಎಚ್ಚರಿಕೆಗಳು, ಟ್ರ್ಯಾಕ್ ಮತ್ತು ಟ್ರೇಸ್ಗಳ ಜೊತೆ ಕರ್ಫ್ಯೂ ಅಲರ್ಟ್ಸ್, ಕ್ಷೇತ್ರ ಕಾರ್ಯ ದಸ್ತಾವೇಜೀಕರಣಗಳು ಮತ್ತು ಫ್ಲೀಟ್ ನಿರ್ವಹಣೆ, ಟ್ರ್ಯಾಕ್ಟರ್ನ ದುರಸ್ತ ಮೇಲ್ವಿಚಾರಣೆ, ಡೀಲರ್ಗಳ ಪೂರ್ವಭಾವಿ ಪ್ರತಿಕ್ರಿಯೆ ಮೂಲಕ ಸುಧಾರಿತ ಅಪ್ ಟೈಮ್. JD ಲಿಂಕ್ನ ಹೊಸ ಫೀಲ್ಡ್ ಇನ್ಸ್ಟಾಲೇಷನ್ ಕಿಟ್ 5310, 5405 ಮತ್ತು 5075 ಈ ರೂಪಾಂತರಗಳಲ್ಲಿ ಲಭ್ಯವಿದೆ. ಇನ್ನೊಂದು FIK ಇದೆ, ಟ್ರೆಮ್ 3A, 5E, 5210 ಮತ್ತು 5D ಟ್ರ್ಯಾಕ್ಟರ್ಗಳ ಲಕ್ಷಾಂತರ ರೈತರಿಗೆ ಸಂಪರ್ಕ ಪರಿಹಾರವಾಗಿದೆ. ಅದನ್ನು ಗ್ರೀನ್ ಸಿಸ್ಟಮ್ ಲಿಂಕ್ ಎಂದು ಕರೆಯಲಾಗುತ್ತದೆ. ಅರೆ ವಾ, ಅಂದರೆ ಯಾವುದೇ ಟ್ರ್ಯಾಕ್ಟರ್ ಆಗಿರಲಿ ಅದರ ಎಲ್ಲ ಕಂಟ್ರೋಲ್ಗಳು ಮೊಬೈಲ್ನಿಂದಲೇ ನಿಯಂತ್ರಿಸಬಹುದು. ಹೌದು, ಇನ್ನೊಂದು FIK ನಾನು ಈಗ ತಾನೇ ಟ್ರ್ಯಾಕ್ಟರ್ಗೆ ಹಾಕಿಸ್ಕೊಂಡೆ. ಅದೇ ನಮ್ಮ ಕ್ಲೀನ್ ಪ್ರೋ. ಕ್ಲೀನ್ ಪ್ರೋ ಅದೇನ್ ಕೆಲಸ ಮಾಡುತ್ತದೆ? ನಿನಗೆ ಗೊತ್ತಿದೆ, ಟ್ರ್ಯಾಕ್ಟರ್ ನಲ್ಲಿ ಕೆಲಸ ಮಾಡಬೇಕಾದ್ರೆ ಟ್ರ್ಯಾಕ್ಟರ್ನ ರೇಡಿಯೇಟರ್ ಸ್ಕ್ರೀನ್ ಮತ್ತೆ ಫ್ರಂಟ್ ಗ್ರಿಲ್ ಬೂಸ ಮತ್ತೆ ಗಲೀಜಿಂದ ತುಂಬ ಹೋಗುತ್ತೆ. ಹೌದು ಸೂರಜ್, ಪ್ರತಿ ಬಾರಿಯೂ ತೆಳಗೆ ಇಳಿದು ಸ್ವಚ್ಛಗೊಳಿಸುವುದು ತುಂಬಾ ಕಿರಿಕಿರಿಯ ಕೆಲಸ. ಸರಿಯಾಗಿ ಹೇಳಿದೆ. ಕ್ಲೀನ್ ಪ್ರೋ FIK ಇದೇ ಪ್ರಾಬ್ಲಮ್ ನ ಸೊಲ್ಯೂಷನ್ ಆಗಿದೆ. ಕ್ಲೀನ್ ಪ್ರೋ FIK ರೇಡಿಯೇಟರ್ ಸ್ಕ್ರೀನ್ ಮತ್ತೆ ಫ್ರಂಟ್ ಗ್ರಿಲ್ ಅಲ್ಲಿ ಕೂತಿರೋ ಬೂಸ ಮತ್ತೆ ಗಲೀಜು ಎರಡನ್ನೂ ಸುಲಭವಾಗಿ ತೆಗೆಯುತ್ತೆ. ಆಪರೇಟರ್ಗೆ ಟ್ರ್ಯಾಕ್ಟರ್ ಇಂದ ಕೆಳಗಿಳಿಯೋ ಅವಶ್ಯಕತೆನೂ ಇರಲ್ಲ. ಟ್ರ್ಯಾಕ್ಟರ್ ಓಡ್ತಿರ್ಬೇಕಾದ್ರೇನೆ ಈ ಕೆಲಸ ಮಾಡಿಬಿಡಬಹುದು. ಇದು ನಿಜಕ್ಕೂ ಅದ್ಭುತವಾಗಿದೆ. ಈ ಕ್ಲೀನ್ ಪ್ರೋನ ಕಾರಣದಿಂದ ಟ್ರ್ಯಾಕ್ಟರ್ನ ಎಂಜಿನ್ ಕೂಡ ಕೂಲ್ ಆಗಿರುತ್ತೆ. ಇದರಿಂದ ಮುಂದೆ ಬರೋ ಪ್ರಾಬ್ಲಮ್ಸ್ ಅನ್ನು ಅವಾಯ್ಡ್ ಮಾಡಬಹುದು. ಇದು ನನ್ನ ಟ್ರ್ಯಾಕ್ಟರ್ ಅನ್ನ ಇನ್ನಷ್ಟು ಶಕ್ತಿಶಾಲಿಯಾಗಿಸುತ್ತದೆ. ನಾನು ಈಗಲೇ ಕ್ಲೀನ್ ಪ್ರೋ FIK ಅನ್ನ ಸ್ಥಾಪಿಸಬೇಕು. ನಿನಗ್ ಬೇಕಂದ್ರೆ ಈ FIK ಅನ್ನ ನಿನ್ ಗದ್ದೆಲೆ ಹಾಕಿಸ್ಕೋಬಹುದು. ಜಾನ್ ಡೀರ್ ಡೀಲರ್ನ ಸರ್ವಿಸ್ ಎಂಜಿನಿಯರ್ ನಿನ್ನ ಗದ್ದೆಗೆ ಬಂದೇ ಇದನ್ನ ಅಳವಡಿಸಿಕೊಡ್ತಾರೆ. ತಿಳಿತಾ ಏನ್ ಇಂಜಿನಿಯರ್ ಸರ್? ಯಾಕಿಲ್ಲ, ಆದರೆ ಆನಂದ್ ಜಿ ಅವರು ನಿರ್ಧಾರ ತೆಗೆದುಕೊಂಡಿದ್ದಾರೆಂದರೆ ಒಳ್ಳೆ ಕೆಲಸಕ್ಕೆ ತಡಬೇಕೆ? ಫೀಲ್ಡ್ ಇನ್ಸ್ಟಾಲೇಷನ್ ಕಿಟ್ ಹಾಕ್ಸೋದ್ರಿಂದ ಟ್ರ್ಯಾಕ್ಟರ್ ಇನ್ನ ಎಫಿಷಿಯಂಟ್ ಆಗುತ್ತೆ. ಇವಾಗ್ಲೇ ನೋಡಿ ನಿಮ್ಮ ಟ್ರ್ಯಾಕ್ಟರ್ಗೆ ಯಾವ FIK ಬರುತ್ತೆ ಅಂತ. ಬಿತ್ತನೆ ಚೆನ್ನಾಗಿದ್ರೆ ಇಳುವರಿನೂ ಚೆನ್ನಾಗಿರುತ್ತೆ. ಆದ್ರೆ ಒಳ್ಳೆ ಬಿತ್ತನೆಗೆ ಸೂರಜ್ ಏನ್ ಮಾಡ್ತಾನೆ ನಿಮಗ್ ಗೊತ್ತಿದ್ಯಾ? ನಾವದನ್ನ ಮುಂದಿನ ಎಪಿಸೋಡಲ್ಲಿ ನೋಡೋಣ.